ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಗೈಸ್, ಎಷ್ಟು ಸಾಫ್ಟಾಗಿ ಹೇಳಲ್ವ, ನಾನು ಇಷ್ಟು ಸಾಫ್ಟಾಗಿ ಹೇಳಿಲ್ಲ ಯಾವಾಗಲೂ. ಇವತ್ತೇನೋ ಸಾಫ್ಟಾಗಿ ಹೇಳಿ ವೆಲ್ಕಮ್ ಮಾಡಿದೆ ನಿಮಗೆ. ಎಲ್ಲರೂ ಹೇಗಿದ್ದಾರೆ ಗೈಸ್? ಕಾಫಿ ಆಯ್ತಾ? ಕಾಫಿ, ಟೀ, ಕಷಾಯ, ವಾಟ್ ಎವರ್. ನನ್ನ ಕಾಫಿ ಆಯಿತು ಆ್ಯಸ್ ಯೂಶುವಲ್, ಮಿಲ್ಕ್ ಕಾಫಿ. ಗೈಸ್, ಯಾಕೋ ಇವಾಗ ನಾನು ಬ್ಲ್ಯಾಕ್ ಕಾಫಿ, ಕಷಾಯ ಇದೆಲ್ಲ ಜಾಸ್ತಿ ಕುಡಿತಿರಲಿಲ್ಲ, ಬಿಟ್ಬಿಟ್ಟಿದೆ ಒಂದು ಸ್ವಲ್ಪ ದಿನ. ಮಿಲ್ಕ್ ಕಾಫಿಗೆ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಗೈಸ್, ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಳೆ ಬಂದಿದೆ, ಸಕ್ಕದಾಗಿ ನಿದ್ರೆ ಬಂತು ನೆನ್ನೆ ಮಾತ್ರ, ಚೆನ್ನಾಗಿ ನಿದ್ರೆ ಬಂತು. ಮಳೆ ಬಂದರೆ ಅದೇ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಇಷ್ಟು ದಿನ ಶೆಕೆ ಇದ್ದು, ಇವಾಗ ಮಳೆಯಲ್ಲಿ ಒಂಥರ ಗೈಸ್ ಅದು ಮಣ್ಣು ಸ್ಮೆಲ್ ಬರೋದು, ಮರಗಳದ್ದು ಸ್ಮೆಲ್ ಬರೋದು ಅದೆಲ್ಲ ಸಕ್ಕದಾಗಿರುತ್ತೆ. ಹಳ್ಳಿಗಳ ಕಡೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಅದು ಫೀಲ್. ಗೈಸ್, ಇವಾಗೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ, ಆಫೀಸ್ಗೆ ಹೋಗಬೇಕು. 7:45 ಆಗಿದೆ ಇವಾಗ. ಇನ್ನೂ ಒಂದು 15 ಮಿನಿಟ್ಸ್, 8:15ಗೆ ಬಿಡೋಣ ಅಂತ. ಬಸ್ಸಸ್ ಇವಾಗ ಗೈಸ್ ಜಾಸ್ತಿ ಏನು ರಶ್ ಇರ್ತಾ ಇಲ್ಲ, ಅಂದರೆ ಫ್ರೀ ಇದೆ. ಬಟ್ ನನಗೆ ನಾಯಂಡಹಳ್ಳಿಯಿಂದ ಹೋಗೋಕ್ಕೆ ಟೈಮ್ ತೊಗೊತಾ ಇದೆ ಇವಾಗ, ಬಿಕಾಸ್ ರೋಡ್ ಒಂದು ಸ್ವಲ್ಪ ವೈಡರ್ ಮಾಡ್ತಾ ಇದ್ದಾರೆ ಇನ್ನೂ. ನಾನು ಹೋಗೋ ರೋಡು ಅಂದರೆ ನಾಯಂಡಹಳ್ಳಿನೊಳಗೆ, ಅದಕ್ಕೆ ಅಲ್ಲಿಂದ ಒಂಚೂರು ಲೇಟ್ ಆಗ್ತಾಯಿದೆ. ಗೈಸ್, ಪೆಟ್ರೋಲ್ನು 10 ರೂಪೀಸ್ ಜಾಸ್ತಿ ಆಗಿದೆ ಇವಾಗ, ಮತ್ತೆ 140 ಮಾಡ್ತಾರಂತೆ. ನಾನು 300 ಚೇಂಜ್ ಹಾಕ್ಸಿದ್ರೆ, ಅಂದರೆ ಫುಲ್ ಟ್ಯಾಂಕ್ ಮಾಡೋಕ್ಕೆ 300 ಸಮಥಿಂಗ್ ಆಗ್ತಿತ್ತು, ಇವಾಗ 400 ಸಮಥಿಂಗ್ ಆಗುತ್ತೆ. ನೆನ್ನೆ ಫುಲ್ ಟ್ಯಾಂಕ್ ಮಾಡಿಸಿದೆ, 435 ಅರೌಂಡ್ ಅಷ್ಟಾಯಿತು, 440 ಅಂದ್ಕೊಳ್ಳಿ. ಸೊ ಹಾಗೆ ಇವಾಗ 140 ಮಾಡ್ತೀವಿ ಅಂತ ಏನೋ ಇದೆ. ಎಲ್ಲ ರೇಟೆಲ್ಲ ಜಾಸ್ತಿ ಆಗ್ತಿದೆ ಗೈಸ್ ಇವಾಗ. ಮತ್ತು ಒಂದು ಸಿಂಗಲ್ ಇಡ್ಲಿ ಅಂತಾನೆಲ್ಲ ಗೊತ್ತಿಲ್ಲ, ಒಟ್ಟು ಇಡ್ಲಿ ತೊಗೊಂಡ್ರೆ ನಿಮಗೆ 90 ರೂಪೀಸು. ಮತ್ತು ಇನ್ನೊಂದು ಏನೋ ಇದೆ, ಅದು ಎಲ್ಲ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ನಿಮಗೆ ಕುಕ್ಕಿಂಗ್ ಆಯಿಲಿಂದ ಹಿಡಿದು ಪೆಟ್ರೋಲಿಂದ ಹಿಡಿದು ಎಲ್ಲ ಥರನೂ ಕಾಸ್ಟ್ ಜಾಸ್ತಿ ಆಗ್ತಿದೆ. ಬಟ್ ಸ್ಯಾಲ್ರೀಸ್ ಮಾತ್ರ ಸ್ಯಾಲ್ರೀಸ್ ಜಾಸ್ತಿ ಮಾಡಲ್ಲ, ಸ್ಯಾಲ್ರೀಸ್ ಅಷ್ಟೇ ಇರುತ್ತೆ. ಅದನ್ನು ಒಂಚೂರು ಮಾಡಬೇಕಲ್ವ ಗೈಸ್? ಇವಾಗ ರೇಟ್ ಏನೇ ಜಾಸ್ತಿ ಮಾಡಿದ್ರು ಬಟ್ ಸ್ಯಾಲ್ರಿ ಒಂಚೂರು ಜಾಸ್ತಿ ಮಾಡೋದು ನಮ್ಗೆ ಅಲ್ಲಿ ಮ್ಯಾನೇಜ್ ಆಗಿಬಿಡುತ್ತೆ ಎಲ್ಲರಿಗೂ. ಪಾಪ ಹೊರಗಡೆ ಎಲ್ಲ ಅಂದರೆ ಫ್ಯಾಮಿಲಿ ಬಿಟ್ಟು ಬಂದಿರ್ತಾರಲ್ವ, ಸೊ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಹೋಟೆಲಲ್ಲಿ ತಿಂದು ಸರ್ವೈವ್ ಮಾಡಬೇಕಲ್ಲ, ಅದೇ ತುಂಬ ಕಷ್ಟ. ಅದರಲ್ಲೂ ಇವಾಗ ರೇಟೆಲ್ಲ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇನ್ನೂ ಕಷ್ಟ ಆಗುತ್ತೆ ಪಾಪ. ಗೌರ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂಚೂರು. ಎಷ್ಟು ಇವಾಗ ಒಂದು ಪ್ರಾಡಕ್ಟ್ ಮೇಲೆ ಇಷ್ಟು % ಅಂತ ಹೈಕ್ ಇರುತ್ತಲ್ಲ, ಅದೇ ಥರ ಸ್ಯಾಲ್ರಿಗೂ ಇಷ್ಟು % ಹೈಕ್ ಅಂತ ಕೊಟ್ಟರೆ ನಾವು ಅಯ್ಯೋ ಬಿಡೋ ರೇಟ್ ಜಾಸ್ತಿ ಆದರೂ ಸ್ಯಾಲ್ರಿ ಜಾಸ್ತಿ ಆಗಿರುತ್ತಲ್ಲ, ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅಂತ ಒಂಥರ ಸಮಾಧಾನ ಇರುತ್ತೆ. ಗೈಸ್, ನೆನ್ನೆ ಮ್ಯಾಚ್ ವಿನ್ ಆಗಿದ್ದಾರೆ RCB. ಎಲ್ಲರೂ ಮ್ಯಾಚ್ ನೋಡಿರ್ತೀರಾ, ಅಫ್ಕೋರ್ಸ್ ನೋಡಿರ್ತೀರಾ. ಯಾರು ನೋಡಿರಲ್ಲ ನನ್ನ ವೀಡಿಯೋ ಮುಖಾಂತರ ತಿಳ್ಕೊಳ್ಳೋ ಅಂತ ನೆಸೆಸಿಟಿ ಇರಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ RCB ವಿನ್ ಆಗಿದೆ ಅಂತ. ನೋಡೋಣ ಫಿನಾಲ್ ಏನಾಗುತ್ತೆ, ಫಿನಾಲ್ ಯಾವಾಗ ಅಂತ ಗೊತ್ತಿಲ್ಲ ನನಗೆ. ಇವಾಗ ಒಂಚೂರು ಕ್ರಿಕೆಟ್ ನೋಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಅಂದರೆ ನೆನ್ನೆ ಸ್ವಲ್ಪ ಫ್ರೀ ಇದ್ದೆ ನಾನು, ಸೊ ಹಾಗಾಗಿ ನೋಡೋಣ ಅಂತ ಒಂದು ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ, ಅದಕ್ಕೆ ನೋಡಿದೆ. ನೆನ್ನೆ ಎಷ್ಟು ಗಂಟೆ ಗೊತ್ತಾ ಗೈಸ್ ನಾನು ಮಲ್ಕೊಂಡಿದ್ದು? ವಿಡಿಯೋ ಎಡಿಟ್ ಮಾಡಿಕೊಂಡು 11:30 11:45 ಆಗಿತ್ತು ಅನಿಸುತ್ತೆ, ಅವಾಗ ಮಲ್ಕೊಂಡ್ಬಿಟ್ಟೆ ಬೇಗ. ವಿಡಿಯೋ ಅಂದರೆ ಈ ವಿಡಿಯೋನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇಟ್ಕೊಂಡು ಆಮೇಲೆ ಡೇ ಬೈ ಡೇ ಏನಿದೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂದರೆ ಪಬ್ಲಿಕ್ ಮಾಡ್ತಾ ಹೋಗ್ತೀನಿ. ಇಲ್ಲ ಅಂತ ಹೇಳೋದು ನಂಗೆ ಕಷ್ಟ ಆಗಿದೆ ತುಂಬ. ಇವಾಗ ನೆನ್ನೆ ವೀಡಿಯೋ ನಾನು ಎಡಿಟ್ ಮಾಡಿ ಇವತ್ತು ಹಾಕ್ಬಿಟ್ರೆ ಇವತ್ತಿನ ವೀಡಿಯೋ ಅಂದರೆ ಪ್ರೆಷರೈಸ್ ಆಗುತ್ತೆ, ಅದು ಇವತ್ತಿನ ವೀಡಿಯೋ ಇವತ್ತು ಎಡಿಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದಿನ ಗ್ಯಾಪ್ ತೊಗೊಂಡು ನಾನು ಕಂಟಿನ್ಯೂಟಿ ಇರಲಿ, ಸ್ವಲ್ಪ ಮುಂಚೆ ಮಾಡ್ತಿದ್ದಲ್ಲ ಆ ಥರ ಮಾಡೋಣ ಅಂತ ಒನ್ ಡೇ ಅಗೇನ್ ಗ್ಯಾಪ್ ಆಗಿದೆ. ಸೊ ನೆನ್ನೆ ವೀಡಿಯೋಯಿಂದ ಇವಾಗ ನಿಮ್ಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ. ಓಕೆನಾ ಗೈಸ್? ಮತ್ತು ಗೈಸ್, ಇನ್ನೂ ಸಮಾಚಾರ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆಫೀಸ್ಗೆ ಹೋಗ್ತಾ ಇರ್ತೀರ ಅನಿಸುತ್ತೆ. ನಾನು ರೆಡಿ ಆಗಿದ್ದೀನಿ. ಬ್ಯಾಗ್ಸಿಗೆ ಮಾತ್ರ ಒಂಚೂರು ಅದು ಇದು ಎತ್ತಿಟ್ಕೊಬೇಕಷ್ಟೆ ಗೈಸ್. ಅಂದರೆ ಇದು ಒಂದು ವಾಲೆಟ್ ಅಂದರೆ ದೊಡ್ಡದು ಅನಿಸುತ್ತೆ. ಇದಕ್ಕೇನಂತಾರೆ ಗೈಸ್? ಇದು ವಾಲೆಟ್ ಇದೇ ವಾಲೆಟ್ ದೊಡ್ಡದು. ದಿಸ್ ಇಸ್ ಪರ್ಸ್ ಅಂತ ಹೇಳ್ತಾರೆ, ಹ್ಯಾಂಡ್ ಬ್ಯಾಗ್ ಅಂತ ಹೇಳ್ತಾರೆ. ಇದು ಒಂದು ವಾಲೆಟ್ ಅಂತ ಏನೋ ಅಂತಾರೆ ಅನಿಸುತ್ತೆ, ನಂಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಇದು ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು ಗೈಸ್. ಇದು ನೋಡೋಕೆ ಈ ಥರ ಇದೆ ಅಷ್ಟೇ, ಬಟ್ ಇಲ್ಲಿ ನಿಮ್ಗೆ ಗೊತ್ತಾಗೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ. ಇದು ಪ್ರೈಸ್ ಗೆಸ್ ಮಾಡಿ ನೀವು ನೋಡ್ತೀನಿ, ಕಾಮೆಂಟ್ನಲ್ಲಿ ಹೇಳಿ ಪ್ರೈಸ್ ಗೆಸ್ ಮಾಡಿದ್ರದ್ದು. ಈ ಥರ ಓಪನ್ ಮಾಡೋದು ಹೊಸದು. ಸ್ವಲ್ಪ ಕ್ಯಾಶ್ ಇಡೋಣ ಇದ್ರೊಳಗಡೆ ಅಲ್ವಾ ಗೈಸ್? ಖಾಲಿ ಪರ್ಸ್ ಇದೆ, ಅದಕ್ಕೆ ಕ್ಯಾಶ್ ಇಟ್ಬಿಡೋಣ ಒಂಚೂರು. ಖಾಲಿ ಪರ್ಸ್ ಇಡಬಾರ್ದು ಗೈಸ್. ನೋಡಿ ಈ ಥರ ಎಲ್ಲ ಕಾರ್ಡ್ಸ್ ಅದು ಇಟ್ಕೊಳಕ್ಕೆ. ನಂತರ ಇನ್ನೊಂದು ರೆಡ್ ಕಲರ್ ಇದು ಕಾಯಿನ್ಸ್ ಇಟ್ಕೊಳಕ್ಕೆ, ಇಲ್ಲಿ ನೋಟ್ಸ್ ಇಟ್ಕೊಳಕ್ಕೆ, ಕಾರ್ಡ್ಸ್ ಅದು ಇದು ಬ್ಲಾ ಇಟ್ಕೊಳಕ್ಕೆ. ಲವ್ ಲೆಟರ್ ಇಟ್ಕೊಳಕ್ಕೆ ಕೊಟ್ಟಿಲ್ಲ ಗೈಸ್. ದಿನ ಲವ್ ಲೆಟರ್ಸ್ ಕೊಡ್ತಾರೆ, ನಾನು ಎಲ್ಲಿ ಇಟ್ಕೊಳೋದು? ಯಪ್ಪ ನಿಜ ಅನ್ಕೊಂಡ್ಬಿಟ್ಟೆ ಆಮೇಲೆ. ಆ ಥರ ಏನಾಗ ಒಂಚೂರು ಕ್ಯಾಶ್ ಇಟ್ಕೊಳ್ಳೋಣ ಅಲ್ವಾ? ಕ್ಯಾಶ್ ಇಟ್ಟು ನೋಡೋಣ ಹೇಗೆ
ಹೇಗೆ ಇಡಿಸುತ್ತಾ ಇಲ್ಲ ಗೈಸ್ ಬೇಜಾನಿದೆ ಜಾಗ. 700 ಕ್ಯಾಶ್ ಇಟ್ಬಿಡೆ ಗೈಸ್. ಯೂಶಲಿ ಕ್ಯಾಶ್ ಇಡಲ್ಲ ನಾನು, ಕ್ಯಾಶೇ ಇಟ್ಕೊಳ್ಳಲ್ಲ ನಾನು, ಬೇಗ ಖರ್ಚು ಮಾಡಿಬಿಡ್ತೀನಿ ನಾನು. ಮತ್ತು ಲೆಕ್ಕ ಸಿಗೋಲ್ಲ ನನಗೆ ಕ್ಯಾಶ್ ಖರ್ಚು ಮಾಡಿದೆ, ಬರ್ರಿ ಖರ್ಚು ಮಾಡ್ತಿರ್ತೀನಿ. ಈಗ ನಾನು ಫೋನ್ಪೇ ಇದ್ರೂ ಏನು ಅದನ್ನು ಸೇಮೇ. ಇನ್ನೂ ಜಾಸ್ತಿ ಹೇಳ್ಬೇಕಂದ್ರೆ ಉಜ್ತಾ ಇರ್ತೀನಿ, ಸ್ಕ್ಯಾನ್ ಮಾಡಿ ಅಲ್ಲಿ ಇಲ್ಲಿ ಅದೂ ಗೊತ್ತಾಗಲ್ಲ ಎಷ್ಟು ಖರ್ಚಾಗಿದೆ ಏನು ಅಂತ. ವಯಸ್ಸು ಇನ್ನೊಂದು ಬ್ಯಾಂಕ್ ಅಕೌಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ಒಂದರಲ್ಲಿ ಸೇವಿಂಗ್ಸು, ಇನ್ನೊಂದ್ರಲ್ಲಿ ಎಕ್ಸ್ಪೆನ್ಸಸ್ಸು, ಆ ಥರ ಮಾಡೋಣ ಅಂತ. ಇಲ್ಲಾಂದರೆ ಸುಮ್ಮನೆ ಖರ್ಚು ಮಾಡ್ತಾ ಇರ್ತೀನಿ ಗೈಸ್. ಗೋಲ್ಡ್ ಮೇಲೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಇವಾಗ, ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸೇಫಾಗಿ ಅಕೌಂಟಲ್ಲಿ ಇರಲಿ ಅಂತ. ಆದರೆ ಸೇವಿಂಗ್ಸ್ ನಾನು ಮಾಡಲ್ಲ, ಯಾವಾಗಲೂ ಮಾಡಲ್ಲ ನಾನು. ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಇರುತ್ತೆ ಅಷ್ಟೇ, ಬಟ್ ಸೇವಿಂಗ್ಸ್ ಮಾಡೋದು ಇವಾಗ ಕಲ್ತ್ಕೊಬೇಕು ಗೈಸ್. ಅವ್ರ ಕೆಳಗಡೆ ಆಯಿತು ಗೈಸ್, ಇದು ಲೂಸ್ ಆಗೋಗಿ. ಇದನ್ನು ತೊಗೊಬೇಕು ನಾನು ಒಂದು. ನೋಡೋಣ ಸಂಡೇ ಹೋಗೋಣ. ನೆಕ್ಸ್ಟ್ ಮಂತ್ ಶುಭ ಕರೆ ಇರೋದ್ರಿಂದ ಒಂದು ಸ್ವಲ್ಪ ಸ್ಯಾರೀಸ್ ಅದು ಇದೆಲ್ಲ ತೊಗೊಬೇಕು ನಾನು. ಒಂದಷ್ಟು ನೋಡಿ ಇಟ್ಕೊಂಡಿದ್ದೀನಿ ಗೈಸ್ ಯಾವ ಥರ ತೊಗೊಬೇಕಂತ. ಸೊ ಆ ಥರ ಹೋಗಿ ಈ ಥರ ತೋರಿಸಿ ಎಣ್ಣೆ ಅಂದರೆ ತೋರಿಸ್ತೀರ ತೊಗೊಂಡು ಬರೋದಷ್ಟೇ. ಅಂದರೆ 2 days ಇವೆಂಟ್ ಇರೋದು. ನೈಟಿಗೆ ಬಂದು ನಾನು ಸ್ವಲ್ಪ ಇಂಡೋ ವೆಸ್ಟ್ ಆ ಥರ ಕೈಂಡ್ ಹಾಕ್ತೀನಿ. ಮಾರ್ನಿಂಗ್ ಬಂದು ಆ್ಯಸ್ ಯೂಶುವಲ್ ಸಾಡಿ ಹೊಡಿಪೆತ್ತೆ ಆ ಥರ ಗೈಸ್. ನನಗೆ ನೋಸ್ ಪಿನ್ ಚೆನ್ನಾಗಿ ಅಂದರೆ ಇದು ರಿಂಗ್ ಚೆನ್ನಾಗಿ ಕಾಣಿಸುತ್ತಾ, ಸ್ಟಡ್ ಚೆನ್ನಾಗಿ ಕಾಣಿಸುತ್ತಾ ಅಂತ ಕಾಮೆಂಟ್ ಪ್ಲೀಸ್. ನಾನು ನೋಡ್ತೀನಿ, ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಮಾಡ್ತೀನಿ. ನೋಡೋಣ ಈ ಥರ ಗೈಸ್. ಏನು ಹೇಳಕ್ಕೆ ಬಂದೆ ನಾನು, ಇದು ಔಟ್ಫಿಟ್ದು. ಸೊ ಅದೆಲ್ಲ ಒಂಚೂರು ಶಾಪ್ ಮಾಡೋದಿಲ್ಲ, ಇನ್ನೂ ಶಾಪ್ ಮಾಡ್ಕೊಳ್ಳೋಣ. ಇದನ್ನು ತೊಗೊಬೇಕು, ಇದು ಲೂಸ್ ಆಗೋಗಿದೆ, ನಂತರ ಒಂಚೂರು ಲೂಸ್ ಆಗಿದೆ, ತೊಗೊಳ್ಳೋಣ ಇದನ್ನು. ಇದು ಏನಂತಾರೆ ಗೈಸ್, ಇದು ಸೆಲ್ಫಿ ಸ್ಟಿಕ್ಕಲ್ಲೇ ಇನ್ನೂ ಒಂದು ಸ್ವಲ್ಪ ಈ ಕಡೆ ಕುಟಾಣಿ 1-2 ಲೈಟ್ಸ್ ಎಲ್ಲ ಬರುತ್ತೆ. ಅದು ನೋಡಿಟ್ಟಿದ್ದೀನಿ ನಾನು. ಬಟ್ ಅದಿರೋದು ಇದರಲ್ಲಿ ಯಾವುದೋ ಒಂದು ಸಮಥಿಂಗ್ ಏನೋ ಬರುತ್ತೆ, ಶಾಪ್ ಹೆಸರು ಅದರಲ್ಲಿರೋದು. ನೋಡೋಣ, ಅದರಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಬ್ಯಾಂಗ್ಳೂರನ್ನ ತೊಗೊಳ್ಳೋದಷ್ಟೇ. ಬ್ಯಾಂಗ್ಳೂರಿಗಿಂತ ಬೇಕಾ ಬೇರೆ ಇದು ಇವಾಗ ಆಕ್ಸೆಸರೀಸ್ ತೊಗೊಳಕ್ಕೆ. ನೋಡ್ರಿ ಇವಾಗ ಪೋದಮ್ಮ 7:49 ಟೈಮ್ ಬಂದು ಗೈಸ್. ನಂದು ಐಪ್ಯಾಡು ಹೆಂಗಿಟ್ಟಿದ್ದೀನಿ ಗೊತ್ತಾ, ಸುಮ್ಮನೆ ಇಟ್ಟಿದ್ದೀನಲ್ಲೇ ಗೈಸ್. ಇದು ಆಫರ್ ಇತ್ತು, ಆಫರಲ್ಲಿ ತೊಗೊಂಡಿದ್ದು. ನನ್ನ ಕೊಲ್ಲಿಗೆ ತಂದು ಕೊಟ್ಟರು. ಅವ್ರಿಗೆ ಗೊತ್ತು ನಾನು ಈ ಪರ್ಫ್ಯೂಮ್ ಯೂಸ್ ಮಾಡ್ತೀನಂತ. ಸೊ ಅವ್ರು ನಮ್ರತ ಆಫರ್ ಇದೆ ತೊಗೊಂಬರಲ್ಲ ಅಂದರು. ಓಕೆ ತೊಗೊಂಬಂದ್ಕೊಡಿ ಅಂತ ಹೇಳಿ ತೆಗೆಸ್ಕೊಂಡೆ. ಫಸ್ಟ್ ಮೈಕ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಕೊತಿದ್ದೀನಿ ಲಾಸ್ಟ್ ಮೊಮೆಂಟಲ್ಲಿ ಮೈಕ್ ಹಾಕಿದ್ದೀನ ಅಂತ. ಗೈಸ್ ಹೊರಡೋಣ ಇವಾಗ. ಎತ್ಕೊಳ್ಳಿ ಬ್ಯಾಗ್, ಫೋನ್, ಗಡಿಕೆ. ಕಮ್ ಆನ್ ಲೆಟ್ಸ್ ಗೋ. ಗೈಸ್ ನಾನು ಇವಾಗ ಆಫೀಸ್ ರೀಚ್ ಆದೆ. ಟೈಮ್ ಬಂದು 10:15. ಯಾರೂ ಇಲ್ಲ ಆಫೀಸಲ್ಲಿ. ಒಬ್ಬಳೇ ಬಂದಿದ್ದೀನಿ ನಾನು, ಒಬ್ಬಳೇ ಇದ್ದೀನಿ. ಆಫೀಸ್ ಬ್ಯಾಗ್ ಕೂಡ ಇಲ್ಲ. ಸೊ ಔಟ್ಫಿಟ್ ಚೆಕ್ ಮಾಡೋಣ. ಕಮ್ ಆನ್. Pulling up black windows once you go down. You must be crazy if you think that I'ma slow down. ಗೈಸ್ ಬ್ರೇಕ್ಫಾಸ್ಟ್ ಇನ್ನೂ ತಂದಿಲ್ಲ, ಬಾಕ್ಸ್ ತಂದಿಲ್ಲ, ನಾನು ಅಮ್ಮ ಮಾಡಿಲ್ಲ. ರವಾ ಇಡ್ಲಿ ತರ್ಸ್ಕೊಂಡೆ, ರವಾ ಇಡ್ಲಿ ತಿನ್ನೋಣ. ಇವತ್ತು ವೆದರ್ ಸ್ವಲ್ಪ ಓಕೆ ಗೈಸ್. ಇನ್ನು ಶೆಕೆ ಹಾಗೆ ಇದೆ ಅಲ್ವಾ ಇಲ್ಲಿ ಮಂತಲ್ಲಿ. ನಿಮ್ಗೆ ನೋಡ್ಸಿದೆ ಮನ್ಸಲ್ಲಿ ಎಷ್ಟೊಂದು ಫುಲ್ ಬಂಚ್ ಆಫ್ ಏನು ಹೇಳ್ತಾರೆ, ಬಂಚ್ ಆಫ್ ಹೂ ಇತ್ತು ಗೈಸ್. ಎಲ್ಲ ನೋಡ್ತಾ ಇದ್ದಾರೆ ಕೆಳಗಡೆ, ಅದಕ್ಕೆ ಹಿಂದೆ ಬಂದ್ಬಿಟ್ಟೆ ನಾನು. ನಿಮ್ಗೆ ಹೇಳಿದೆ ನೋಡಿ ಒಂದ್ಸಲ ನಾಯಿ ಮರಿ ಇಟ್ಕೊಂಡು ಅಂತ. ಅವರೇ ಆ ಮರ ಎಷ್ಟು ಚೆನ್ನಾಗಿತ್ತಲ್ವ ಗೈಸ್ ಮುಂಚೆ. ಇವಾಗ ಒಂದು ಸ್ವಲ್ಪ ಇದೆಲ್ಲ ಕಡಿಮೆ ಆಗಿದೆ ಫ್ಲವರ್ಸ್ ಎಲ್ಲ. ಗೈಸ್ ನಿಮ್ಮಲ್ಲಿ ಆಯ್ತಾ ಬ್ರೇಕ್ಫಾಸ್ಟ್? ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು. ನೀವು ಅಷ್ಟೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಯುವರ್ ವರ್ಕ್. ಓಕೆ, ಆಮೇಲೆ ಸಿಗ್ತೀನಿ. ಚೆನ್ನಾಗಿ ಬಂತಲ್ವಾ? ಯಾ ಗೈಸ್, ಸಂಜೆ ಸಿಗ್ತೀನಿ. ಓಕೆ, ಅಂಟಿಲ್ ಸ್ಟೇ ಟ್ಯೂನ್. ಸಕ್ಕತ್ತಾಗಿ ಬಂತಿದೆ ನೋಡಿ. Pulling up black windows once you go down. You must be crazy if you think that I'ma slow down. I wanna hear it talking shit, fuck the drama. You keep it coming, I'ma send you to your mama. Pistol whip, quick clip, get the guns out. Dropping bodies into place till the sun's out. ಹಾಯ್ ಗೈಸ್, ಇವಾಗ ಮನೆಗೆ ಬಂದೆ. ಎಷ್ಟು ದಿನ ಹೋಗಿತ್ತು ಸಂಜೆ ವ್ಲಾಗ್ ಮಾಡಿ. ವೆಲ್ಕಮ್ ಬ್ಯಾಕ್. ಎನಿವೇಸ್ ಗೈಸ್, ಹೊರಗಡೆ ತುಂಬ ಏನು ಗಾಳಿ, ಗುಡುಗು, ಸಿಡ್ಲು ಎಲ್ಲ ಬರ್ತಾ ಇದೆ. ಮಳೆ ಬರೋ ಸಾಧ್ಯತೆ ಇದೆ, ಪವರ್ ಹೋಗ್ಬಿಡುತ್ತೆ. ಅದಕ್ಕೆ ಬೇಗ ಕೂತ್ಕೊಂಡೆ. ಓಕೆ, ವಿಲ್ ಫಿನಿಶ್ ದಿಸ್ ಕ್ಲಿಪ್ ಅಂತ ಗೈಸ್. ಎಷ್ಟು ಧೂಳು ಅಂದರೆ ಬಿಡದಿಯಲ್ಲಿ ಬರ್ತಾಯಿದ್ವಿ.
ವಿಂಡೋ ಸೈಡ್ ಕೂತ್ಕೊಂತೀನಿ ಯೂಶಲಿ ನಾನಲ್ವಾ, ಫುಲ್ ಹಿಂಗೆ ಬರ್ತದೆ, ಗ್ಲಾಸ್ ಫುಲ್ ಕವರ್ ಆಗೋಯ್ತು ಇದು ಧೂಳು, ಅಷ್ಟು ಧೂಳು ಬಂತು. ಅಂದರೆ ಕೆಳಗೆ ಇರೋ ಧೂಳೆಲ್ಲ ಮೇಲೆ ಎದ್ದೇಳುತ್ತೆ, ಅಷ್ಟು ಗಾಳಿ ಇವತ್ತು ಬಿಡದಿ ಹತ್ರ. ಊಟ ಆಯ್ತಾ ಗೈಸ್? ನಂದಿನ ಊಟ ಆಗಿಲ್ಲ, ಇನ್ನೂ ಫ್ರೆಶ್ ಅಪ್ಪು ಆಗಿಲ್ಲ. ನಾನು ಬಂದ ತಕ್ಷಣ ಹೀಗೆ ಬ್ಲಾಗ್ ಮಾಡೋಣ ಅಂತ ಕುತ್ಕೊಂಡ್ಬಿಟ್ಟೆ. ಇವತ್ತು ತುಂಬ ಬಿಸಿ ಇದೆ ಆಫೀಸ್ನಲ್ಲಿ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಿಲ್ಲ. ಗೊತ್ತು ನಿಮಗೆ ಬಿಸಿ ಇವಾಗ ಒಂದು ಸ್ವಲ್ಪ ಬಿಸಿ. ನಾನು ಹೇಳಿದ್ದೆ ಅಲ್ವಾ, ಇವಾಗ ರಜೆ ಹಾಕೊಳಕ್ಕೂ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ವರ್ಕ್ ಎಲ್ಲ ಬೇಗ ಮುಗಿಸ್ಬೇಕು. ನಾನು ನೆಕ್ಸ್ಟ್ ಮಂತು ಶುಭ ಕಾರ್ಯ ಇರುವುದರಿಂದ ರಜೆ ಹಾಕೊಬೇಕು. ಜಾಸ್ತಿ ಏನು ಹಾಕೊಂಡಲ್ಲ, ಒಂದು 2 days ಅಷ್ಟೇ ಗೈಸ್. ಬಟ್ ಶಾಪಿಂಗ್ ಅದು ಇದು ಅಂತೆಲ್ಲ ರಜೆ ಹಾಕೊಬೇಕಲ್ವಾ, ಅದು ಒಂಚೂರು ಇದಾಗುತ್ತೆ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ನಾನು. ನಿಮ್ಮದೆಲ್ಲ ಕೆಲಸ ಹೇಗೆ ನಡೀತಿದೆ ಗೈಸ್? ಎಲ್ಲ ಆರಾಮಿದ್ದೀರಾ? ಗೈಸ್ ಬುಕ್ಸ್ ಓದ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ನಾನು, ಬರೀ ಎಡಿಟಿಂಗ್ ಮಾಡೋದಕ್ಕೂ ನಂಗೆ ಟೈಮ್ ಇಲ್ಲ ಗೈಸ್, ಅಷ್ಟು ಇದಾಗಿದೆ ಇವಾಗ. ಎಡಿಟಿಂಗ್ ಮಾಡಬೇಕು. ಯಾರಾದರೂ ಮಾಡ್ಕೊಡ್ತೀರಾ ಎಡಿಟಿಂಗ್ ನನಗೆ? ಗೈಸ್ ಹೇರ್ ಫಾಲ್ ಆಗ್ತಾ ಇದೆ, ಡ್ಯಾಂಡ್ರಫ್ ಹೋಗಿದೆ ನನಗೆ. ಹೇರ್ ಕಟ್ಟಿಗೆ ಹೋಗಿದ್ದೆ ಅಲ್ವಾ, ಅವಾಗಲೇ ಹೇಳಿದ್ರು ಅವರು ಡ್ಯಾಂಡ್ರಫ್ ಇದೆ, ಒಂದು ಸ್ವಲ್ಪ ಆಯಿಲಿಂಗ್ ಮಾಡಿ ಅಂತ. ಬಟ್ ನಂಗೆ ಆಯಿಲಿಂಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಅವ್ರು ಹೇಳಿದ್ದು ಇಲ್ಲಿದೆ ಡ್ಯಾಂಡ್ರಫ್ ಅಂತ. ಗೈಸ್ ಹೆಂಗೆ ಕಾಣಿಸ್ತೀನಿ ನೋಡಿ, ದೆವ್ವ ಥರ ಕಾಣಿಸ್ತಾ ಇದ್ದೀನಿ ನಾನು, ಫುಲ್ ಕೂಲ್ ಹೀಗೆ ಬಿಟ್ರೆ. ಡ್ಯಾಂಡ್ರಫ್ ಇಲ್ಲಾಗಿದೆ ನನಗೆ, ಇದಿಷ್ಟೇ ಇರೋದು ಡ್ಯಾಂಡ್ರಫು. ಮೇ ಬಿ ಅಂದರೆ ಗೈಸ್ ನನಗೆ ಒಂದು ಜೊಟ್ಟು ಪೋನಿ ಆ ಥರ ಎಲ್ಲ ಹಾಕಿರೋ ತಲೆನೋವಿರುತ್ತೆ, ನನ್ನ ಜುಟ್ಟು ಕಟ್ಟಲ್ಲ, ಧೂಳು ಬೇರೆ ಅಲ್ವಾ. ಸೊ ಹಾಗಾಗಿ ಒಂಚೂರು ಡ್ಯಾಂಡ್ರಫು ಜಾಸ್ತಿ ಆಗಿದೆ, ವೆದರ್ ಚೇಂಜ್ ಆಗಿದೆ, ಹಾಗಾಗಿ ಹೇರ್ ಫಾಲ್ ಆಗುತ್ತೆ. ಬಕ್ರೀದು ನಾಳೆ ರಜೆ ಇಲ್ಲ ನಮಗೆ, ಹೋಗಬೇಕು ಗೈಸ್ ಆಫೀಸಿಗೆ. ನಿಮಗೆಲ್ಲ ರಜೆ ಇರುತ್ತಾ? ಯಾರಿಗೂ ರಜೆ ಇಲ್ಲ, ಆಲ್ಮೋಸ್ಟ್ ಯಾರಿಗೂ ರಜೆ ಇರಲ್ಲ. ನಮ್ಮ ಆಫೀಸಲ್ಲಿ ಯಾರೋ ಮುಸ್ಲಿಮ್ ಇದ್ರೆ ಪ್ರಾಬ್ಲಿ ರಜೆ ಇರ್ತಿತ್ತು ಅನಿಸುತ್ತೆ, ಆವಾಗ ರಜೆ ತೊಗೊಂಡು ಆರಾಮಾಗಿ ಬಂದಿತ್ತು. ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಗೈಸ್, ಮುಸ್ಲಿಮ್ ಫ್ರೆಂಡ್ಸ್ ಇಲ್ಲ ನನಗೆ. ನಾನು ಮುಸ್ಲಿಮ್ ಫ್ರೆಂಡ್ಸಿಗೆ ಹೋದೆ, ನನಗೆ ಈವನ್ ಕಾಲ್ ಮಾಡಿ ಮಾತಾಡೋಕ್ಕೂ ಯಾರು ಫ್ರೆಂಡ್ಸ್ ಇಲ್ಲ, ಓನ್ಲಿ ಫ್ಯಾಮಿಲಿ ಅಷ್ಟೇ. ಯಾರೂ ಟಚಲ್ಲಿಲ್ಲ ನನಗೆ. ಆವಾಗಲೇ ಬಿಟ್ಬಿಟ್ಟ ಗೈಸ್ ನಾನು, ಅಂದರೆ ಅಷ್ಟು ಕನೆಕ್ಟೆಡ್ ಯಾರೂ ಇರಲಿಲ್ಲ. ಒಬ್ಳಿದ್ಲು, ಅವಳ ಹತ್ರ ಯಾವಾಗೋ ವರ್ಷದಲ್ಲಿ 1 ಸಲನೋ 2 ಸಲನೋ ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಬಟ್ ಮೀಟ್ ಮಾಡ್ಕೊಂಬರ್ಬೇಕು, ಹೋಗೋಣ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಮೀಟ್ ಮಾಡಿಕೊಂಡು. ಮದುವೆ ಆಗಿ ಮಗುವೆಲ್ಲ ಆಗೋಗಿದೆ ಎಲ್ರಿಗೂ, ನಂತರ ಯಾರು ಫ್ರೀ ಇಲ್ಲ, ಯಾರೂ ಸಿಂಗಲ್ ಇಲ್ಲ ನಂತರ. ನಾನು ಇನ್ನೂ ಮದುವೆ ಆಗಿಲ್ವಲ್ಲ, ನಾನು ಆರಾಮಾಗಿದ್ದೀನಿ. ಆ್ಯಕ್ಚುಲಿ ಮದುವೆ ಆದರೆ ತಲೆನೋವುದು ಅಲ್ವಾ ಗೈಸ್, ಫ್ರೀಡಮ್ ಇರಲ್ಲ, ಆರಾಮಾಗಿರೋಕ್ಕಾಗಲ್ಲ, ಬರೀ ಯೋಚನೆ, ಅದು ಇದು ಒಂದು ಯೋಚನೆ ಇರುತ್ತೆ. ಮದುವೆ ಆಗಿಬಿಟ್ರೆ ಸಿಂಗಲ್ ಇದೆ ನೋಡಿ, ಆರಾಮಾಗಿ ಸಿಂಗಲ್ ಸಿಂಹಿಣಿ ಆ ಥರ ಆರಾಮಾಗಿರ್ಬೋದು. ಅದಕ್ಕೆ ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಇವಾಗ ನನ್ನ ಫೋನ್ ರಿಂಗ್ ಆದರೆ ಯಾರು ಕಾಲ್ ಮಾಡ್ತೀರ ಅಂತ ಆರಾಮಾಗಿ ಗೆಸ್ ಮಾಡ್ಬೋದು, ಅಷ್ಟೇ ಲಿಮಿಟೆಡ್. ನನಗೆ ಫ್ಯಾಮಿಲಿ ಬಿಟ್ಟು ಬೇರೆ ಯಾರೂ ಕಾಲ್ ಮಾಡಲ್ಲ. ನಂದು ಕಾಂಟ್ಯಾಕ್ಟ್ಸು ಅಷ್ಟೇ ತುಂಬ ಕಡಿಮೆ, ಒಂದು 20 ಜನ ಇರೋದು ಹೆಚ್ಚು ನನಗೆ. ಅಷ್ಟು ಒಂಥರ ಸ್ಮಾಲ್ ಸರ್ಕಲ್ ನಂದು, ಒಂದು ಸಿಂಗಲ್ ಸರ್ಕಲ್ ಅಷ್ಟೇ. ಫಸ್ಟ್ ಸರ್ಕಲ್ ಅಂತ ಹೇಳ್ತಾರಲ್ಲ ಅದಷ್ಟೇ. ಫಸ್ಟ್ ಸರ್ಕಲಲ್ಲೂ ಫ್ರೆಂಡ್ಸ್ ಯಾರೂ ಇಲ್ಲ, ಓನ್ಲಿ ಫ್ಯಾಮಿಲಿ. ಯಾರೂ ಇಲ್ಲ. ರೂಪಕ್ಕ, ರಶ್ಮಿ ಅಕ್ಕ, ಡೈಸ್ಲಿ, ಡಾರ್ಲು ಮಾಡಿದ್ರೆ ಇವ್ರು ಇಷ್ಟು ಜನ ಅವರು ಕಾಲ್ ಮಾಡೋದು, ಯಾವಾಗ ಅವ್ರು ರೇರ್ ಮಾಡೋದು. ಇವಾಗೆಲ್ಲ ಸ್ವಲ್ಪ ಅಂದರೆ ಮನೆಗೆ ಬರೋ ಟೈಮ್ನಲ್ಲಿ ನಾವು ಮಾತಾಡಿಕೊಂಡು ಆವಾಗ ಕಾಲ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಟೈಮ್ ಪಾಸ್ ಮಾಡೋಕ್ಕೆ ನನ್ನ ಹತ್ರ ಟೈಮೇ ಇಲ್ಲ ಇವಾಗ. ಯಾರಿಗೂ ಅಷ್ಟು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಏನಾರ ಮೀಟ್ ಅಂದರೆ ಗೆಟ್ ಟುಗೆದರ್ ಇರುವಾಗ ಆ ಥರ ಟೈಮ್ನಲ್ಲಿ ಮಾತ್ರ ವಿ ವಿಲ್ ಚಿಲ್ ಅಷ್ಟೇ. ನೀವೆಲ್ಲ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ತೀರಲ್ವ ಗೈಸ್, ನಾನು ಅದು ಮಿಸ್ ಮಾಡ್ಕೊತೀನಿ. ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು ಆ ಥರ ಎಲ್ಲ ನನಗೆ ಅಭ್ಯಾಸ ಇಲ್ಲ. ಬಟ್ ಇಷ್ಟ ನನಗೆ ಹೋಗೋಕ್ಕೆ, ಬಟ್ ಆದರೂ ಐ ಡೋಂಟ್ ಲೈಕ್. ಇಷ್ಟ ಬಟ್ ಅಂದರೆ ಕಷ್ಟ ಅಂತ ಹೇಳ್ತಾರೆ. ಕಷ್ಟ ಅಂತ ಅಲ್ಲ, ಅಂದರೆ ಒಂಥರ ಕಂಫರ್ಟ್ ಝೋನ್ ಇರಲ್ಲ. ಅವರು ನನಗೇನಾದ್ರು ಇವಾಗ ಪ್ಲ್ಯಾನ್ ಮಾಡಿದ್ರೆ ತಕ್ಷಣ ಹೋಗ್ಬಿಡ್ಬೇಕು. ನಾನು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅಥವಾ ಇನ್ನೇನೋ ಸ್ವಲ್ಪ ಚೇಂಜ್ ಆದರೂ ನನಗೆ ಸಿಟ್ಟು ಇಲ್ಲಿರುತ್ತೆ ನನಗೆ. ಈವನ್ ಟೈಮಿಂಗ್ಸ್ ಅಷ್ಟೇ, ಇವಾಗ 7 ಗಂಟೆ 6 ಗಂಟೆ ಅಂದರೆ ನಾನು ಅಷ್ಟು ಗಂಟೆಗೆ ಹೊರಡಬೇಕು. ಆಚೆ ಈಚೆ ಒಂದು 15-20 ಮಿನಿಟ್ಸ್ ಅಂದರೆ ಓಕೆ ನಡೆಯುತ್ತೆ. ಬಟ್ ಲೇಟ್ ಮಾಡೋದು, ರೂಪಕ್ಕೂ ತುಂಬ ಲೇಟ್ ಮಾಡ್ತಾರೆ, ಸಿಟ್ಟು ಬರುತ್ತೆ ನನಗೆ. ಬಟ್ ಅವ್ರಿಗೆ ಬೈಯಲ್ಲ ನಾನು, ಅವರು ನನಗೆ ಬೈಯಲ್ಲ, ನಾನು ಸುಮ್ಮನೆ ಹಂಗೆ ತಿಳಿಸ್ಬಿಡ್ತೀನಿ ಮೇಲೆ ಕಡೆ ಆ ಥರ. ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಪ್ಲ್ಯಾನ್ ಎಲ್ಲ ಮಾಡಿದ್ರೆ 100% ಆಗಬೇಕು, ಇಲ್ಲಾಂದ್ರೆ ನನಗೆ ಕೋಪ ಬರುತ್ತೆ, ಅವಾಗ ಬಿಟ್ಬಿಡ್ತೀನಿ ನಾನು. ಎಲ್ಲ ಮದುವೆ ಆಗಿರೋದ್ರಿಂದ ಯಾರೂ ಬರೋಕ್ಕಾಗಲ್ಲ. ಹಾಗೆ ಹೇಗೋ ಹೋಗ್ತಾ ಇದೆ ಅಷ್ಟೇ. ಅವ್ರ ಆಫೀಸ್ ಆಯಿತು, ಮನೆ ಆಯಿತು, ಮನೇಲಿ ಎಂಜಾಯ್ ಮಾಡ್ತೀವಿ, ಇದಿಷ್ಟೇ ಗೈಸ್. ಫ್ರೆಂಡ್ಸ್ ಅಂದರೆ ಕಾನ್ಸರ್ಟಿಗೆ ಹೋಗೋದು ಅಥವಾ ಪಬ್ಬಿಗೆ ಹೋಗೋದು ಅಥವಾ ಮೂವೀಸ್ಗೆ ಹೋಗೋದು ಅಥವಾ ಇದು ಚಾಟ್ಸ್ ತಿನ್ನೋಕೆ ಹೋಗೋದು ಆ ಥರನೂ ಯಾರೂ ಇಲ್ಲ. ಅಮೃತ ಸಿಗ್ತಾಳೆ ನನಗೆ. ಇದು ಯಾವಾಗಾದರೂ ಅವಳು ರೇರ್, ಅವಳು ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಆ ಥರ ಎಲ್ಲ ಏನಿಲ್ಲ. ಆ ಥರ ಎಲ್ಲ ಯಾರೂ ಇಲ್ಲ ಗೈಸ್. ಹೇಳಿದ್ನಲ್ಲ ನಾನು, ಒಂದು ಸಿಂಗಲ್ ಸರ್ಕಲ್ ಅಷ್ಟೇ. ನನ್ನ ಫೋನಿಗೆ ಯಾರು ಕಾಲ್ ಮಾಡ್ತಾರೆ, ಯಾರು ಮೆಸೇಜ್ ಮಾಡ್ತಾರೆ ಎಲ್ಲ ಆರಾಮಾಗಿ ಗೆಸ್ ಮಾಡ್ತೀನಿ ನಾನು. ಕಾಲ್ಸ್ ಬರೋದೇ ಹೆಚ್ಚು ನನಗೆ. ನಮ್ಮ ಅಪ್ಪಾಜಿ ಕಾಲ್ ಮಾಡ್ತಾರೆ, ನಮ್ಮ ಅಮ್ಮ ಕಾಲ್ ಮಾಡ್ತಾರೆ ಅಷ್ಟೇ ನನ್ನ ಫೋನಿಗೆ, ಈ ಫೋನಿಗೆ. ಅದು ಬಿಟ್ಟು ಇನ್ಯಾರು ಮಾಡಲ್ಲ.
ಮತ್ತು ಗೈಸ್ ಇನ್ನೇನು ಸಮಾಚಾರ, ಇವಾಗ ಊಟ ಮಾಡಿ ಎಡಿಟಿಂಗ್ ಮಾಡಿ ಈ ವಿಡಿಯೋ ಇವತ್ತು ಎಡಿಟ್ ಮಾಡ್ಬೇಕು ನಾನು, ಇಲ್ಲ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡೋಕ್ಕಿಲ್ಲ. ನಿನ್ನೆ ವಿಡಿಯೋ ಎಡಿಟ್ ಮಾಡಿಲ್ಲ ನಾನು, ಮಲ್ಕೊಂಬಿಟ್ಟೆ ನಿದ್ರೆ ಬರ್ತಾಯಿತ್ತು ಅಂತ. ಇವತ್ತು ಎಡಿಟ್ ಮಾಡಬೇಕು, ಇವತ್ತು ಎಡಿಟ್ ಮಾಡಿದ್ರೆ ಮಲ್ಕೊಬೇಕು. ಹಾಗಿರೋ ಮಾತ್ರ ನಾನು ನಾಳೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. CM ಚೇಂಜ್ ಆದರು ಗೈಸ್, ಚೇಂಜ್ ಆದರು. ನೋಡಿದ್ರ ನ್ಯೂಸು ಎಲ್ಲರೂ? ಗೈಸ್ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ? ಕಾಮೆಂಟ್ ಪ್ಲೀಸ್. ಓಕೆ ಗೈಸ್, ಎಲ್ಲರೂ ಕೆಲಸದಿಂದ ಬಂದಿರ್ತೀರಾ. ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಇವುಗಳಿಗೆ ಎಂಡ್ ಮಾಡ್ತೀನಿ. ಓಕೆನಾ ಗೈಸ್? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಮಾತಾಡುವ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ, ಬೈ ಬಾಯ್.